ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯದ ಮೇಲುಕೋಟೆಯಲ್ಲಿ ಉರುಳು ಸೇವೆ ಪ್ರತಿಭಟನೆ. ರಸ್ತೆ ದುರಸ್ತಿಗೆ ಆಗ್ರಹಿಸಿ ವೆಟ್ಟಸ್ವಾಮಿ ಗೌಡರ ಹೋರಾಟ. ಇದು ಕಾರ್ಮಿಕ ವೇದಿಕೆ ರಾಜ್ಯಾಧ್ಯಕ್ಷ ವೆಟ್ಟಸ್ವಾಮಿ ಗೌಡರು ಹೋರಾಟ ಮಾಡುತ್ತಿದ್ದಾರೆ. ಮೇಲುಕೋಟೆ ಕಣಿವೆ ಮಾರ್ಗದಲ್ಲಿ ಹದಗೆಟ್ಟಿರುವಂತಹ ರಸ್ತೆ ಬೀದಿ ದೀಪವನ್ನು ಅಳವಡಿಸಬೇಕು ಅಂತ ಕಾರ್ಮಿಕ ವೇದಿಕೆ ಒತ್ತಾಯ ಮಾಡಿದೆ. ಜಿಲ್ಲಾಡಳಿತ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡು ಭಕ್ತರ ಅನುಕೂಲಕ್ಕೆ ಮುಂದಾಗಬೇಕು ಅಂತ ಜಿಲ್ಲಾಡಳಿತದ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಮತ್ತು ಒತ್ತಾಯ ಕೂಡ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮೇಲುಕೋಟೆ ರಸ್ತೆಗೆ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ಹೋರಾಟಗಾರನ ಉರುಳು ಸೇವೆಯ ಪ್ರತಿಭಟನೆ. ಇದು ಕಾರ್ಮಿಕ ವೇದಿಕೆ ರಾಜ್ಯಾಧ್ಯಕ್ಷ ಮೇಲುಕೋಟೆ ವೆಟ್ಟಸ್ವಾಮಿ ಗೌಡರಿಂದ ಉರುಳು ಸೇವೆ ಪ್ರತಿಭಟನೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಸ್ತೆ ದುರಸ್ತಿ ಆಗಬೇಕು, ಬೀದಿ ದೀಪ ಸೇರಿ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕು ಎನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ವಿಶ್ವವಿಖ್ಯಾತ ವೈರುಮುಡಿ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಈಗಲಾದರೂ ಕೂಡ ಸರ್ಕಾರದಿಂದ ಭಕ್ತರು ಪ್ರವಾಸಿಗರ ಅನುಕೂಲಕ್ಕೆ ಮೂಲ ಸೌಕರ್ಯವನ್ನು ಕಲ್ಪಿಸಿ ಅಂತ ಅವರು ಆಗ್ರಹ ಮಾಡಿದ್ದಾರೆ. ಲಕ್ಷಾಂತರ ರೂಪಾಯಿ ಆದಾಯ ಬರ್ತಿದ್ರು ಕೂಡ ಅಭಿವೃದ್ಧಿಪಡಿಸಿಲ್ಲ ಅಂತ ಸ್ಥಳೀಯರ ಆಕ್ರೋಶ. ಶಾಶ್ವತವಾಗಿ ಆಗಬೇಕು ಮತ್ತು ಎಲ್ಲೆಲ್ಲಂದ್ರೆ ಅಲ್ಲಲ್ಲೇ ಕಸಗಳನ್ನು ಬಿಸಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲಕ್ಕೂ ಇದು ಆಡಳಿತ ಮಂಡಳಿ ಹೊಣೆಗಾರಿಕೆ ಹೊತ್ಕೋಬೇಕು. ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಅಂದ್ಬಿಟ್ಟು ಮೇಲುಕೋಟೆಯ ಪ್ರವೇಶ ದ್ವಾರದ ಕಣಿವೆ ತಿರುವುಗಳಲ್ಲಿ ಶಾಶ್ವತವಾಗಿ ಬೀದಿ ದೀಪ ಸ್ವಚ್ಛತೆ ಮತ್ತು ರಸ್ತೆ ಆಗಬೇಕು ಅಂತ ಸಾಂಕೇತಿಕವಾದ ಉರುಳು ಸೇವೆಯನ್ನು ನಾನು ಮಾಡ್ತಾ ಇದ್ದೀನಿ. ಮೇಲುಕೋಟೆ ವೆಟ್ಟಸ್ವಾಮಿಗೌಡ, ರಾಜ್ಯಾಧ್ಯಕ್ಷರು, ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ. ಧನ್ಯವಾದಗಳು.